ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನಾನು ಒಂದು ಜ್ಯುವೆಲ್ಲರಿ ಬಾಕ್ಸ್ ತೋರಿಸ್ತಾ ಇದ್ದೀನಿ. ಇದು ಹೆಣ್ಮಕ್ಳಿಗೆ ತುಂಬ ಫೇವ್ರೇಟ್ ಇದು. ಯಾಕಂದರೆ ಕಿವಿ ಓಲೆ ಇರ್ಬೋದು, ಸರ ಇಡ್ಬೋದು, ಬಳೆಗಳು ಇಡ್ಬೋದು, ಅದಕ್ಕೆಲ್ಲ ತುಂಬ ಇಷ್ಟವಾದಂಥ ಜಾಗ ಅಂದರೆ ಜ್ಯುವೆಲ್ಲರಿ ಬಾಕ್ಸು. ಇದು ವುಡ್ಡಲ್ಲಿ ಮಾಡಿರೋದು ನೋಡಿ. ಅದು ಸೆಂಟ್ರಲ್ ಏನಿದೆ ಅದು ಜ್ಯುವೆಲ್ಲರಿ ಇಟ್ಕೊಳ್ಳೋಕ್ಕೆ, ಪಕ್ಕದಲ್ಲಿ ಅಕ್ಕಪಕ್ಕ ಏನಿದೆ ಅದು ಬಳೆಗಳು ಇಟ್ಕೊಳ್ಳೋಂಥ 2 ರೋಲ್ ಇದೆ. ಆಮೇಲೆ ಮಿರರು ಇದೆ. ಇದು ಎಲ್ಲ ಹ್ಯಾಂಡ್ ಮೇಡ್, ಇದು ಚೆನ್ನಾಗಿದೆ ನೋಡಿ. ಇದೆಲ್ಲ ಬ್ರಾಸ್ ಇದು, ಮತ್ತು ಕಾರ್ವಿಂಗ್ ವರ್ಕ್ ಇದು. ಕೈಯಲ್ಲಿ ಕಟ್ ಮಾಡಿ ಮರ ಓಪನ್ ಮಾಡಿ ಬ್ರಾಸ್ನ ಒಳಗಡೆ ಕೂರಿಸಿ ಮಾಡೋವಂಥದ್ದು. ಅದು ನೋಡಿದ್ರೆ ಅಲ್ವಾ ನೋಡಿ, ಇದು ಒಂದು ಡಿಫ್ರೆಂಟ್. ಅದರೊಳಗಡೆ ಇದು ದೊಡ್ಡದು ಬಳೆ ಇಟ್ಕೊಳ್ಳೋಕ್ಕೆ 2 ರೋಲರ್ ಇದೆ. ಇದು ಬಳೆ ಇಟ್ಕೊಳ್ಳೋದು 2. ಆಮೇಲೆ ಪಕ್ಕದಲ್ಲಿ ಏನಿದೆ ಅದು ಜ್ಯುವೆಲ್ಲರಿಗಳು ಇಟ್ಕೋಬೋದು, ಮಾಲೆ ಇಟ್ಕೋಬೋದು, ಇಯರಿಂಗ್ಸ್, ಆ ಥರ ಏನು ಬೇಕಾದ್ರೂ ನೀವು ಅದರೊಳಗಡೆ ಇಟ್ಕೋಬೋದು. ತುಂಬ ವಿಶಾಲವಾದ ಸ್ಥಳ ಇದೆ, ಮಾಡ್ಕೋಬೋದು. ಅದು ಈ ಥರ ಸಿಗತ್ತೆ. ನೀವು ಬೇರೆ ಬೇರೆ ಊರಿಗೆ ಹೋದಾಗ ಅಂಗಡಿಗಳಲ್ಲಿ ಮಾರ್ತಾ ಇರ್ತಾರೆ. ಇದು ಮೈಸೂರಲ್ಲಿ ತುಂಬ ಫೇಮಸ್ಸು. ಪ್ಯಾಲೇಸ್ ಹತ್ರ ಎಲ್ಲ ಮಾರ್ತಾ ಇರ್ತಾರೆ, ತಗೋಬೋದು. ಇದೆಲ್ಲ ಹ್ಯಾಂಡ್ಮೇಡು, ತುಂಬ ಬಾಳಿಕೆ ಬರುತ್ತೆ ನಿಮಗೆ ನೋಡಿ. ಇದೊಂದಿದೆ, ಇದನ್ನು ಜ್ಯುವೆಲ್ಲರಿ ಬಾಕ್ಸ್ ಇಟ್ಕೊಳ್ಳೋಕ್ಕೆ. ಅಂದರೆ ಆ ಥರ ಬ್ಯಾಂಗಲ್ಸ್ಗೆ ಜ್ಯುವೆಲ್ಲರಿಗೆ ಅಂತ ಸಪ್ರೇಟ್ ಇಲ್ಲ. ಇದು ಫುಲ್ ಹೇಗೆ ಬೇಕಾದರೂ ಇಟ್ಕೋಬೋದು. ದೊಡ್ಡದು ಮಲೆಗಳೆಲ್ಲ ಬರುತ್ತಲ್ಲ, ಅದೆಲ್ಲ ಇದ್ರೊಳಗಡೆ ಇಟ್ಕೊಳ್ಳೋಂಥದ್ದು ನೋಡಿ. ಇದೆಲ್ಲ ಬ್ರಾಸ್, ಇದು ಕೈಯಲ್ಲಿ ಮಾಡಿರೋದು ಬ್ರಾಸ್ದು, ಮತ್ತು ವಿತ್ ಕಾರ್ವಿಂಗ್ ಇದು ನೋಡಿ. ತುಂಬ ದೊಡ್ಡ ಸ್ಥಳ ಇದೆ. ಇದು ಸ್ವಲ್ಪ ದೊಡ್ಡ ಬಾಕ್ಸ್. ಇದು ಗೇಜು ತುಂಬ ಚೆನ್ನಾಗಿದೆ. ಈ ಥರ ಬಾಕ್ಸ್ ಎಲ್ಲ ಮೈಸೂರು ಕಡೆ ತುಂಬ ಸಿಗ್ತಾ ಇರ್ತವೆ. ಎಷ್ಟು ವರ್ಷ ಇಟ್ಟರು ಏನಾಗಲ್ಲ, ತುಂಬ ಬಾಳಿಕೆ ಬರುತ್ತೆ. ಇದು ಏನಕ್ಕೆ ಹೆಣ್ಮಕ್ಳಿಗೆ ಫೇವ್ರೇಟ್ ಅಂದರೆ ಇದಕ್ಕೆ, ಅವರು ತಮ್ಮ ಆಭರಣಗಳನ್ನ ಸೇಫ್ಟಿಯಾಗಿ ಒಂದು ಕಡೆ ನೀಟಾಗಿ ಇಟ್ಕೊಳ್ಳೋಕ್ಕೆ ಒಳ್ಳೆ ಜಾಗ ಇದು ಜ್ಯುವೆಲ್ಲರಿ ಬಾಕ್ಸಸ್. ಮೈಸೂರು ಕಡೆ ಬಂದರೆ, ಬೇರೆ ಕಡೆ ಎಲ್ಲ ಕಡೆಯೂ ಸಿಗುತ್ತೆ, ನೋಡಿ ತಗೋಬೋದು ನೀವು. ಬೀರು ಲಾಕರ್ ಒಳಗಡೆನೂ ಇಡ್ಬೋದು ಇದು. ಓಕೆ, ಬಾಯ್ ಕನ್ನಡಿಗರೇ.